ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕಾನ್ಸೆಪ್ಟನ್ನು ತಂದಿದ್ದೀನಿ. ಅದೇನಂತ ಹೇಳಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯಾರು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇರಲಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಬಟನ್ನ ಒತ್ತಿ ಅಂತ ಕೇಳ್ಕೊತಾ ಇದ್ದೀನಿ. ಇಷ್ಟ ಆದರೆ ಈ ವಿಡಿಯೋ ಇವಾಗ ನಮ್ಮದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಎಲ್ಲ ಒಂದು ಯೂಟ್ಯೂಬರ್ಗೆ ತುಂಬಾ ಉಪಯೋಗವಾಗಿರುವಂಥ ಇದೊಂದು ವಿಡಿಯೋ ಅಂತ ಹೇಳ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಇದೆಲ್ಲ ತುಂಬಾ ಉಪಯೋಗ ಆಗ್ತದೆ ಅಂತ ಹೇಳ್ತೀನಿ. ಇವಾಗ ನಾವು ಒಂದು ಯೂಟ್ಯೂಬನ್ನು ಚಾನಲನ್ನು ಸ್ಟಾರ್ಟ್ ಮಾಡ್ತೀವಿ. ಫಸ್ಟಿಗೆ ನಮಗೆ ತಲೆಯಲ್ಲಿ ಇರ್ತವೆ ನಾವು ಯಾವುದನ್ನು ಯೂಟ್ಯೂಬ್ನಲ್ಲಿ ಹಂಚ್ಕೋಬೇಕು ಯಾರ ಹತ್ರ ಅಂತ ಹೇಳಿ ನಮಗೆ ಆಲ್ರೆಡಿ ಡಿಸೈಡ್ ಮಾಡಿರ್ತೀವಿ. ಒಬ್ಬೊಬ್ರು ಎಜುಕೇಷ್ನಲ್ ಆಗಿ ಹೋಗ್ತಾರೆ, ಒಬ್ಬೊಬ್ರು ಗೇಮಿಂಗ್ ಝೋನ್ ಥರ, ಒಬ್ಬೊಬ್ರು ಲಾಗಿಂಗ್ ಥರ ಹೋಗ್ತಾರೆ, ಒಬ್ಬರು ಅಡುಗೆ ಮಾಡೋದರಲ್ಲಿ ಹೋಗ್ತಾರೆ. ಹೀಗೆ ಅವ್ರಿಗೊಂದು ಸ್ವಲ್ಪ 4-5 ಕಾನ್ಸೆಪ್ಟ್ ಗೊತ್ತಿರ್ತವೆ ಯೂಟ್ಯೂಬ್ ಮಾಡ್ಬೇಕಂತ ಹೇಳಿ ಅನ್ಕೋತೀವಿ ನಾವೆಲ್ಲರೂ, ಇನ್ಕ್ಲೂಡಿಂಗ್ ನಾನು ಸಹ. ಅದಾದ 4 ಕಾನ್ಸೆಪ್ಟ್ ಆದಮೇಲೆ ನಮಗೆ ಏನು ಮಾಡಬೇಕು, ಯೂಟ್ಯೂಬಲ್ಲಿ ಡೈಲಿ ಏನು ತೋರಿಸ್ಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಅಂದರೆ ಅದಕ್ಕೆ ಕಂಟೆಂಟ್ ಅಂತ ನಾವು ಕರಿತೀವಿ ಅಲ್ವಾ. ಅಂದರೆ ಕಂಟೆಂಟ್ ಅಂದರೆ ವಿಷಯ. ಪ್ರತಿದಿನ ಒಂದೊಂದು ವಿಷಯದ ಬಗ್ಗೆ ನಾವು ಏನು ಕಾನ್ಸೆಪ್ಟ್ ಮಾಡಬೇಕು, ಯಾವ ರೀತಿ ನಾವು ಹೇಳಿದ್ರೆ ಜನರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ನಮಗೆ ತಲೆಯಲ್ಲಿ ಬರ್ತವೆ. ಎಲ್ಲರೂ ಪ್ರತಿಯೊಬ್ಬರಿಗೂ ಒಂದು ಯೂಟ್ಯೂಬರ್ ಮಾಡಿದ್ರು ಏನಪ್ಪ ಕಂಟೆಂಟ್, ಇವತ್ತಿನ ಕಂಟೆಂಟ್ ಏನು ಇವತ್ತಿನ ವಿಷಯ ಅಂತ ಹೇಳಿ ಹುಡ್ಕೋದೇ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಇವಾಗ ಯೂಟ್ಯೂಬ್ಗೆ ವಿಷಯ ಹುಡುಕ್ಬೇಕಂತಂದರೆ ನಮ್ಮ ತಲೆಯಲ್ಲಿ ಬರೋದೇ ಮೊದಲಿಗೆ ಅಂತಂತಂದರೆ ಯೂಟ್ಯೂಬೇ. ಹೌದು ಫ್ರೆಂಡ್ಸ್, ಅಂದರೆ ಯೂಟ್ಯೂಬ್ನೇ ಸಾಥ್ ಕೊಡೋದು. ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ಹೇಗೆ ಗಾದೆ ಮಾತಿದೆಯಲ್ಲ ಫ್ರೆಂಡ್ಸ್. ಅಂದರೆ ಯೂಟ್ಯೂಬ್ನಲ್ಲಿರುವಂಥ ಸಿಕ್ಕಿದ ಕಂಟೆಂಟನ್ನೇ ನಾವು ತಗೊಂಡು ನಮ್ಮದು ರೀತಿಯಲ್ಲಿ ನಾವು ಬೇರೆ ರೀತಿಯಲ್ಲೇ ಹೇಳಿ ನಾವು ಕಂಟೆಂಟನ್ನು ಅದೇನೇ ಕಾನ್ಸೆಪ್ಟನ್ನು ತಗೊಂಡು ನಮ್ಮ ರೀತಿಯಲ್ಲಿ ಓನ್ ಆಗಿ ಒಂದು ಸ್ವಲ್ಪ ಡೈಲಾಗ್ ಆಯ್ತು ನಾವು ಒಂದು ಸ್ವಲ್ಪ ವೇರಿ ಮಾಡಿದರೆ ನಮಗೆ ಭಾಳಷ್ಟು ಕಂಟೆಂಟನ್ನು ನಾವು ಹುಡುಕ್ಬೋದಾಗ್ತದೆ ಅಂತ ಹೇಳ್ತೀನಿ. ನೀವು ಅನ್ಬೋದು ಬೇರೆಯವ್ರದ್ದು ತಗೊಂಡು ನಾವು ಮಾಡಿದರೆ ನಮಗೆ ಕಾಪಿರೈಟ್ ಅಂತ ಬರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಂತ ಹೇಳಿ ಅನ್ಕೋತಿರ್ಬೋದು. ಹಾಗೇನಿಲ್ಲ ಫ್ರೆಂಡ್ಸ್. ಅಂದರೆ ಇವಾಗ ಎಲ್ಲನೂ ಪ್ರತಿಯೊಂದು ಅವ್ರು ಏನೇನು ಹೇಳಿದ್ದಾರೆ ಅದು ಪ್ರತಿಯೊಂದು ಬಾಯ್ಹಾರ್ಟ್ ಮಾಡಿ ಅದೇ ರೀತಿ ಹೇಳೋದಂತೂ ಅಲ್ಲ. ನಮ್ಮದು ಒಂದು ಸ್ವಲ್ಪ ಓನ್ ಆಗಿ ನಾವು ಏನಂటే ಅದಕ್ಕೆ ಕಂಟೆಂಟಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನಾವು ಮಾಡಿದರೆ ಯಾವುದೇ ರೀತಿ ಕಾಪಿರೈಟ್ ಅಂತೂ ಬರೋದಿಲ್ಲ. ಅಂದರೆ ಜಗತ್ತಿನಲ್ಲಿ ಯಾವುದು ಕಾಪಿ ಇಲ್ಲ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ನೋಡಿ ಪ್ರತಿಯೊಬ್ಬರು ಕಾಪಿ ಮಾಡೇ ಮಾಡ್ತಾರೆ. ಅದರಲ್ಲೇ ನಾವು ಒಂದು ಸ್ವಲ್ಪ ನಮ್ಮದೇನಾದರೂ ಹೊಸತರ ಈ ಥರ ಆ್ಯಡಪ್ ಮಾಡಿದರೆ ಎಲ್ಲರೂ ನೋಡ್ತಾರೆ. ನಾವು ಮಾತಾಡೋ ಶೈಲಿ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಅದರ ಹಿಂದಿನ ಎನ್ವಿರಾನ್ಮೆಂಟ್ ಆಗಿರ್ಬೋದು, ನಾವು ಮಾಡ್ತಾ ಇರೋವಂಥ ಎಕ್ವಿಪ್ಮೆಂಟ್ ಅದು ಏನಾದರೂ ಹೊಸದಾಗಿದ್ದರೆ ಅದನ್ನೇ ಒಂದು ಸ್ವಲ್ಪ ಬೇರೆ ಥರ ನಾವು ಹೇಳಿದರೆ ಬರ್ತದೆ. ಇವಾಗ ನೋಡಿ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ಅಂತಂದರೆ ಇವಾಗ ಒಬ್ಬರದ್ದು ನಾವು ಇನ್ಸ್ಪಿರೇಷನ್ ತೊಗೊಂಡು ನಾವು ಕೆಲಸ ಮಾಡ್ತಿರ್ತೀವಿ. ಅಂದರೆ ಯಾವುದೇ ರೀತಿ ಆಗಲಿ ನಾವು ಕೆಲಸ ಅಂದರೆ ಆಫೀಸ್ ಕೆಲಸ ಮಾಡ್ಬೋದು. ಇದು ಹಾಗೆ ಯೂಟ್ಯೂಬ್ನಲ್ಲಿನೂ ಹಾಗೆ ಅವ್ರ ಗತಿನೇ ನಾವು ಮಾಡಬೇಕು, ಅವ್ರ ಹತ್ರ ನಾವು ಕಲಿಬೇಕು. ಈಗ ರೋಲ್ ಮಾಡೆಲ್ ಅಂತ ಅಂತಾರಲ್ಲ ಆ ರೀತಿ. ಈಗ ನಮ್ಮ ಮನೆಯಲ್ಲಿ ನಮ್ಮ ಫಾದರು ಟೀಚರ್ ಇದ್ದರೆ ನಾನು ಪಪ್ಪನ ಗತಿನೇ ಟೀಚರ್ ಆಗಬೇಕು ಅಂತ ಹೀಗೆ ನಾವು ರೋಲ್ ಮಾಡೆಲ್ ಹೆಂಗೆ ಇಟ್ಕೋತೇವೆ, ಯೂಟ್ಯೂಬ್ನಲ್ಲಿನೂ ಹಾಗೆ ನಾವು ರೋಲ್ ಮಾಡೆಲ್ನ ಇಟ್ಕೋಬೇಕು. ಅಂದರೆ ಇವ್ರ ಹತ್ರನೇ ನಾವು ಯೂಟ್ಯೂಬರನ್ನು ಅವ್ರ ಗತಿನೇ ಆಗಬೇಕು ಅಂತ ಹೇಳಿ ಇಟ್ಕೊಂಡು ಅವ್ರ ಕಾನ್ಸೆಪ್ಟನ್ನು ಏನೇನು ಮಾಡಿದಾರಲ್ಲ ಅದನ್ನು ತಲೆಯಲ್ಲಿ ಇಟ್ಕೊಂಡು ಅದೇ ರೀತಿ ನಾವು ಒಂದು ಸ್ವಲ್ಪ ಚೇಂಜಸ್ ಅಂತೂ ಮಾಡಿಕೊಂಡು ಈ ಥರ ಮಾಡ್ಕೋತಾ ಹೋಗ್ಬೇಕು. ನಾನು ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಂದ್ರೆ ತುಂಬಾ ನನಗೆ ಆಸೆ ಇತ್ತು. ಅದಕ್ಕೆ ನಾನು ಯೂಟ್ಯೂಬ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ರೆಫರೆನ್ಸ್ ಅಂತೂ ನೋಡಿರ್ತೀನಲ್ಲ ಫ್ರೆಂಡ್ಸ್. ಹಾಗೆ ನಮ್ಮ ಕನ್ನಡದಲ್ಲಿ ನಾನು ಲಕ್ಕಿ ಯಶ್ ಅವ್ರದ್ದು ಜಾಸ್ತಿ ನೋಡ್ತೀನಿ ಫ್ರೆಂಡ್ಸ್. ಅದನ್ನು ನಾನು ಇನ್ಸ್ಪೈರ್ ಆಗಿ, ಅಂದರೆ ಅವ್ರ ರೀತಿಯಿಂದೇ ನಾನು ಮಾಡೋದಿಲ್ಲ, ಅಂದರೆ ಅವ್ರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಅಂತೂ ಮಾಡಿಕೊಂಡು ನನಗೆ ಯಾವುದು ಕರೆಕ್ಟ್ ಅನಿಸುತ್ತೋ ಒಂದು ಸ್ವಲ್ಪ ಅವರಿಂದ ಇನ್ಫಾರ್ಮೇಷನ್ ತೊಗೊಂಡು ಮಾಡಿರ್ತೀವಿ. ಮತ್ತು ಇನ್ನೊಂದು ಬೆಣ್ಣೆ ಕೃಷ್ಣ ಲಾಕ್ಸ್ ಅಂತ ಹೇಳಿದೆ, ಅಮ್ಮ ಒಬ್ಬರು ಹೇಳ್ತಾರೆ, ಅವ್ರದ್ದೊಂದು ತುಂಬ ಸಿಂಪಲ್ ಆಗಿರುತ್ತೆ. ನಂಗೆ ನೋಡಿದರೆ ಏನೋ ಒಂಥರ ಅವ್ರ ಏಜ್ 55 ಮೇಲಿದೆ ಆ್ಯಕ್ಚುಲಿ. ಅವ್ರು ಎಷ್ಟು ನನಗೆ ಇನ್ಸ್ಪೈರ್ ಆಗ್ತಾರೆ ಅಂತಂತಂದರೆ
ಅವರೇ ಮಾಡ್ತಾ ಇದ್ದಾರೆ. ಎಷ್ಟು ಕೌತುಕದಿಂದ ಎಲ್ಲನೂ ವಿಡಿಯೋನ ಎಡಿಟಿಂಗ್ ಅಂತೂ ಮಾಡೋದು ಪ್ರತಿಯೊಂದೂ ತಿಳಿಸ್ಕೊಂಡು ನಾನು ಆ ವಿಡಿಯೋದನ್ನೇ ನೋಡಿ ಸುಮಾರು ಅಷ್ಟು ವಿಷಯನ ಕಲ್ತಿದ್ದೀನಿ. ಚಿಕ್ಕವರಿಂದ ದೊಡ್ಡವ್ರ ತನಕ ಅವರು ಯಾವುದೇ ರೀತಿಯೂ ಭೇದ ಭಾವ ಮಾಡಲಿ, ಎಲ್ಲರೂ ಒಂದೇ ಸಮಾನ ನೋಡ್ತಾರೆ. ಮತ್ತು ಅವ್ರಿಗೆ ಒಂಥರ ಅವ್ರದ್ದು ಲೈಫ್ ನೋಡಿದ್ರೆ ನನಗೇನೋ ಇನ್ಸ್ಪೈರ್ ಆಗುತ್ತೆ. ಈ ಥರ ಯೂಟ್ಯೂಬ್ನಲ್ಲೇ ನೋಡೋ ಸಾಕಷ್ಟು ವಿಷಯಗಳನ್ನ ನಾನು ಕಲ್ತಿದ್ದೀನಿ. ಅದಕ್ಕೆ ನಾನು ಹೇಳ್ತೀನಿ ಫ್ರೆಂಡ್ಸ್, ವಿಷಯ ನಾವು ಯಾವುದನ್ನು ತಗೋತೇವೆ ಅಲ್ಲ ಮೇನಲ್ಲ ಅದು ನಾವು ಹೇಗೆ ವ್ಯಕ್ತಪಡಿಸ್ತೇವಲ್ಲ ಅದ್ರ ಮೇಲೆ ಇರುತ್ತೆ. ಯೂಟ್ಯೂಬ್ನಲ್ಲಿ ಯಾವುದೇ ರೀತಿ ಹೊಸ್ತಂತ ನಾವು ಇನ್ವೈಟ್ ಮಾಡೋಕ್ಕೆ ಆಗೋದಿಲ್ಲ. ಇನ್ವೆನ್ಷನ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ಲು ಒಂದು ಅಡುಗೆ ರೆಸಿಪಿನ ತೊಗೊಳ್ಳಿ ಫ್ರೆಂಡ್ಸ್. ಅಂದರೆ ಈ ಸದು ಗಜ್ರಿ ಹಲ್ವಾ ಅಂದರೆ ಗಾಜರ್ ಹಲ್ವಾ ಮಾಡ್ತಿರ್ತೇವಲ್ಲ, ಎಲ್ಲರೂ ಗಜ್ರಿನೇ ಹಾಕ್ತಾರೆ, ಹಾಲು ಮತ್ತು ಸಕ್ಕರೆ, ಡ್ರೈ ಫ್ರೂಟ್ಸ್, ಇದನ್ನೇ ತುಪ್ಪ, ಇದನ್ನೇ ಮಿಕ್ಸ್ ಮಾಡೋದು ಒಂದೇ ಅದರದ್ದು ಮೇನ್ ಒಂದು ಬೇಸಿಕ್ ಕಾನ್ಸೆಪ್ಟು. ಬಟ್ ನೀವು ಅದನ್ನು ಯೂಟ್ಯೂಬ್ನಲ್ಲಿ ಗಜ್ರಿ ಹೌ ಟು ಡೂ ಗಜ್ಜರಿ ಹಲ್ವಾ ಅಂತ ಹೇಳಿ ಹೊಡೆದ್ರೆ, ಹೇಗೆ ಗಜ್ರಿ ಹಲ್ವಾನ ಹೇಗೆ ಮಾಡೋದು ಅಂತಂದು ಹೊಡೆದ್ರೆ ಯೂಟ್ಯೂಬ್ ಸರ್ಚ್ ಮಾಡಿದರೆ ಎಷ್ಟು ಗಜ್ರಿ ಹಲ್ವಾದ ರೆಸಿಪೀಸ್ ಬರ್ತಾವಲ್ಲ ರೀ ಫ್ರೆಂಡ್ಸ್. ಅಂದರೆ ಎಲ್ಲರಿಗೂ ಕಾಪಿರೈಟ್ ಬರ್ಬೋದಾಗಿತ್ತಲ್ಲ, ಒಬ್ಬರು ಮಾಡಿದಾದ್ಮೇಲೆ ಇನ್ನೊಬ್ಬರಿಗೆ ಮಾಡಿದರೆ ಕಾಪಿರೈಟ್ ಆಟೋಮೆಟಿಕ್ಕಾಗಿ ಬರ್ಬೋದಿತ್ತು. ಬಟ್ ಅದು ಹಾಗಲ್ಲ ಫ್ರೆಂಡ್ಸ್. ಕಾಪಿರೈಟ್ ಅಂತಂದರೆ ನಾವು ಮಾಡೋ ವಿಧಾನದಲ್ಲಿ ಒಬ್ಬರು ಸಕ್ಕರೆ ಮೊದಲು ಹಾಕ್ತಾರೆ, ಒಬ್ಬರು ಹಾಲು ಮೊದಲು ಹಾಕ್ತಾರೆ, ಈ ಥರ ಸ್ವಲ್ಪ ಆದರೂ ವೇರಿ ಇರ್ತೈತೆ. ನೀವು ಗಾಜರ ತುರಿದು ಮಾಡ್ತಾರೆ, ಒಬ್ಬರು ಕುದಿಸಿ ಮಾಡ್ತಾರೆ, ಈ ಥರ ವೆರೈಟಿ ಇರುತ್ತವೆ. ನೀವು ಅದೇ ರೀತಿ ಮಾಡಿದ್ರೂ ಬಟ್ ನಿಮ್ಮದು ಓನ್ ವಾಯ್ಸ್ ಕೊಟ್ಟು ಈ ಥರ ಏನೋ ಒಂಥರ ಡಿಫ್ರೆಂಟಾಗಿ ಮಾಡಿದ್ರೆ ಎಲ್ಲರೂ ನೋಡ್ತಾರೆ ಮತ್ತು ಅದು ಕಾಪಿರೈಟು ಬರೋದಿಲ್ಲ ಫ್ರೆಂಡ್ಸ್. ಅಂದರೆ ಇನ್ನೊಂದು ಸಲ ನಾನು ಹೇಳ್ತೀನಿ ಫ್ರೆಂಡ್ಸ್, ಯಾವುದೇ ಒಂದು ವಿಷಯನ ತಗೊಂಡು ನಿಮ್ಮದೊಂದು ಏನಾದರೂ ಓನಾಗಿ ಕ್ರಿಯೇಟ್ ಮಾಡಿ ಅದಕ್ಕೆ ನೀವು ಒಂದು ಸ್ವಲ್ಪ ಮಿಕ್ಸ್ ಮಸಾಲ ಅಥವಾ ಏನಾದರೂ ನಿಮ್ಮದು ಓನಾಗಿ ಹಾಕಿ ಮಾಡಿದರೆ ಖಂಡಿತವಾಗಿಯೂ ಯೂಟ್ಯೂಬ್ನಲ್ಲಿ ಯಾವುದೇ ರೀತಿ ಕಾಪಿ ಸ್ಟ್ರೈಕ್ ಬರೋದಿಲ್ಲ. ವಿತ್ ನಿಮಗೆ ಓನ್ ಕ್ರಿಯೇಟ್ ಮಾಡಿದಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಮತ್ತು ಯೂಟ್ಯೂಬ್ನಲ್ಲಿ ಎಷ್ಟೋ ಭಾಳಷ್ಟು ಹ್ಯೂಸ್ ಆಗಿರೋ ಕಂಟೆಂಟ್ಗಳಿದ್ದಾವೆ. ಬಟ್ ಅದನ್ನು ನಾವು ಹೊಸದಾಗಿ ಇನ್ವೆನ್ಷನ್ ಮಾಡುವಂಥ ಆ್ಯಕ್ಚುಲಿ ಹೊಸದಾಗಿ ಇನ್ವೆನ್ಷನ್ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ. ಬಟ್ ಈಗ ಹೊಸದಾಗಿ ನಮ್ಮಂಥವ್ರು ಅಂದರೆ ಬೇರೆಯವರು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಫ್ರೆಂಡ್ಸ್, ಅವರಿಗೆ ನಾನು ಹೇಳ್ತಾ ಇರೋದು ಅಂದರೆ ಕಂಟೆಂಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಫಸ್ಟು ಟ್ರೈ ಮಾಡಿ, ನೀವು ಅಂದರೆ 10 ನಿಮಿಷದತ್ತು ಲಾಗತ್ತು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ ನಿಮ್ದು ಯಾವುದ್ರಲ್ಲಿ ಆಸಕ್ತಿ ಇರ್ತೀವೋ ಅದರನ್ನೇ ಕಾನ್ಸೆಪ್ಟನ್ನು ಹುಡುಕಿ ನಿಮ್ದು ಅದರಲ್ಲಿ ಒಂದು ಸ್ವಲ್ಪ ಏನಾದರೂ ಮಿಕ್ಸ್ ಮಾಡಿ ನೀವು ಮಾಡಿದ್ರೆ ತುಂಬ ಖಂಡಿತವಾಗಿ ಸಕ್ಸಸ್ಸನ್ನು ಕಾಣ್ತೀರಿ ಅಂತ ಹೇಳ್ಬೋದು. ಮತ್ತು ಯಾವುದೇ ರೀತಿಗೆ ಅವ್ರದ್ದು ನೋಡಿ ನಾವು ಕಾಪಿ ಹೊಡೆದಿದ್ದೇವೆ ಅಂತ ನಿಮ್ಗೆ ಯಾವುದೇ ರೀತಿಯೂ ಮನಸ್ಸಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಅವರು ನಿಮಗೆ ಕೇಳ್ತಾರೆ ಮಾಡ್ತಾರೆ ಅಂತ ನೀವು ಇವಳು ಅವ್ರದ್ದು ನೋಡಿ ಕಾಪಿ ಹೊಡೆದಿದ್ದಾಳೆ ಅಂತ ಯಾರೂ ಏನೂ ಅನ್ನೋದಿಲ್ಲ ಫ್ರೆಂಡ್ಸ್. ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಅಂದರೆ ನಾವು ನಮಗೋಸ್ಕರ ಮಾಡ್ತಾ ಇರೋದು, ಅಂದರೆ ನಮ್ಮದು ಓನ್ ಸಂತೋಷಕ್ಕೋಸ್ಕರ ಮಾಡ್ತಾ ಇರ್ಬೋದು. ನಿಮ್ಗತ್ತೇ ಜಾಸ್ತಿ ಜನ ಎಷ್ಟೋ ಜನ ಬೇರೆಯವ್ರದ್ದು ನೋಡಿ ಕಾಪಿ ಹೊಡೆದು ಅದನ್ನು ನೀವು ಮಾಡಿರ್ಬೋದು, ಬಟ್ ಅದನ್ನು ಇನ್ನೊಬ್ಬರು ನೋಡ್ಲಾರ್ದೂ ಇರ್ತಾರೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಈಗ ನೀವು ಒಬ್ಬರನ್ನ ರೆಫರ್ ಮಾಡ್ಕೊಂಡು ನೀವು ಅದನ್ನು ನೋಡಿ ಮಾಡಿದರೆ ನಿಮ್ಗೆ ಯಾರು ಫಾಲೋ ಮಾಡ್ತಿರ್ತಾರೆ ಅವರಷ್ಟೇ ನೋಡೋದಿಲ್ಲ, ಬೇರೆಯವರು ನೋಡ್ತಾರೆ. ಬಟ್ ಎ ಪರ್ಸನಲ್ಲಿ ನೀವು ಕಾಪಿ ಹೊಡೆದ್ರೆ ಎ ಪರ್ಸನಲ್ಲಿ ಎಲ್ಲರೂ ನೋಡ್ತಾರೆ ಅಂತ ಹೇಳಿಕ್ಕೆ ಬರೋಲ್ಲ. ಬಟ್ ನೀವು ಬಿ ಪರ್ಸನ್ ಆಗಿ ನೀವು ಎಲ್ಲರಿಗೂ ತೋರಿಸಿದ್ರೆ ನಿಮ್ಮದು ಕಂಟೆಂಟ್ ಜಾಸ್ತಿ ಚೆನ್ನಾಗಿತ್ತು, ಅವ್ರಿಗಿಂತ ಒಂದು ಸ್ವಲ್ಪ ಮಾಡಿಫೈಡ್ ಮಾಡಿದರೆ ಯಾವುದೇ ರೀತಿ ಕಾಪಿ ಸ್ಟ್ರೈಕ್ ಬರೋದಿಲ್ಲ. ವಿತ್ ನಿಮಗೆ ಹೆಚ್ಚು ಯೂಸ್ ಬರುತ್ತೆ ಮತ್ತು ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗ್ತದೆ. ಹಂಗೆ ಡೈಲಿ ನಿಮಗೆ ಮಾಡಲಿಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಹೊಸ ದಿನ ಕಾನ್ಸೆಪ್ಟ್ ಹುಡುಕ್ಲಿಕ್ಕೂ ನೀವು ತುಂಬಾ ತಲೆ ಕೆಡಿಸ್ಕೊಳ್ಳೋಕೆ ಅವಶ್ಯಕತೆಯೇ ಇಲ್ಲ. ಅಂದರೆ ನಂದು ವಿಡಿಯೋ ಉದ್ದೇಶ ಅಂತಂತಂದರೆ ಯೂಟ್ಯೂಬ್ನಲ್ಲೇ ನಿಮಗೆ ಸಾಕಷ್ಟು ಕಂಟೆಂಟ್ಗಳು ಸಿಗ್ತವೆ. ಅದಲ್ಲದೆ ನೀವು ಯೂಟ್ಯೂಬ್ನಲ್ಲೇ ಮಾಡಲಿಕ್ಕೆ ಬೇರೆ ರೀತಿಯ ನಿಮ್ಮದೇ ಒಂದು ಓನ್ ಮಾಡಬೇಕಂತಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ. ಅಂದರೆ ಗಾಜರ್ ಹಲ್ವಾನ ಹೇಗೆ ಮಾಡ್ತಾರೆ ಅಂತ ಈಗ ನಾವು ಫಾರ್ ಎಕ್ಸಾಂಪಲ್ ತೋರಿಸಿದ್ರೆ ಗೂಗಲಲ್ಲಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಸಾಕಷ್ಟು ಇನ್ಫಾರ್ಮೇಷನ್ ತೊಗೊಂಡು ನೀವು ಅದನ್ನು ನಿಮ್ಮದೇ ಓನ್ ವೇಯನ್ನು ತೊಗೊಂಡು ಮಾಡಿದರೆ ತುಂಬಾ ಒಂದು ಬೇಗನೆ ಮಾನಿಟೈಸನ್ನು ಮಾಡ್ಬೋದು. ನೀವು ಅಂತಿರ್ಬೋದು ನಿಮಗೆ ಗೊತ್ತಿದ್ದರೆ ಇವಾಗಲೇ ನಿಮ್ಮದು ಚಾನಲ್ ತುಂಬಾ ಗ್ರೋ ಆಗ್ಬೋದಾಗಿತ್ತು ಅಂಥೇಳಿ. ನನಗೆ ಇವಾಗ ರೀಸೆಂಟಾಗಿ ನನಗೆ ಗೊತ್ತಾಗಿದ್ದು ವಿಷಯ, ನಾನು ತುಂಬಾ ತಲೆ ಕೆಡಿಸ್ಕೊತಿದ್ದೆ. ನಾನು ಈ ಥರ ಮಾಡೋದ್ರಿಂದ ಯಾರಾದರೂ ಮಾಡಿದರೆ ಕಾಪಿ
ಆ ಥರ ಬರ್ತೈತೇನೋ ಅಂತ ಹೇಳಿ ನಾನು ಎಷ್ಟೋ ಸಲ ನನ್ನ ಲಾಗ್ ಯಾರು ನೋಡಿದ್ರಿಗೆ ಗೊತ್ತಿರಬಹುದು. ಆಲ್ರೆಡಿ ನಾನು ಯುಗಾದಿದು ಒಂದು ವರ್ಷ ಲಾಗ್ ಮಾಡಿದ್ದೆ. ನೆಕ್ಸ್ಟ್ ಇಯರ್ದು ಯುಗಾದಿದು ನಾವು ಲಾಗ್ ಮಾಡಿದ್ದೆ. ನನಗದು ಅನ್ನಿಸ್ತಾ ಇದ್ದು ಲಾಸ್ಟ್ ಇಯರ್ ಯುಗಾದಿ ತೋರಿಸಿದ್ದೀನಿ, ಮತ್ತೆ ನಮ್ಮ ಮನೇಲಿ ಯುಗಾದಿ ತೋರಿಸಿದ್ರೆ ಕಾಪಿ ರೈಟ್ ಸ್ಟ್ರೈಕ್ ಬರ್ತದೆ. ಅದಕ್ಕೆ ನಾನು ಈ ವರ್ಷ ಯುಗಾದಿದ್ದನ್ನು ನಾನು ತೋರಿಸ್ಲಿಲ್ಲ. ಯಾಕಂದರೆ ಅದೇ ರೀತಿ ಕಂಟೆಂಟನ್ನು ನೋಡಿದರೆ ಜನರಿಗೆ ಬೋರ್ ಆಗ್ಬೋದು ಮತ್ತು ಕಾಪಿ ರೈಟ್ ಬರ್ತದೇನೋ ಅಂತ ಹೇಳಿ ನನಗೆ ಒಂದು ಸ್ವಲ್ಪ ಅಂಜಿಕೆ ಬಂತು. ಬಟ್ ನಾನು ಯಾವಾಗ ವಿಡಿಯೋಸನ್ನು ನಾನು ಇನ್ಸ್ಪೈರ್ ಆಗಿದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಲಕ್ಕಿ ಯಶ್ ಅವ್ರದ್ದು ವಿಡಿಯೋ ನೋಡಿದ ಆದಮೇಲೆ ನನಗೆ ಅನ್ನಿಸ್ತು ನಾನು ಮಾಡಿದಲ್ಲಿ ಯಾವುದು ಕಾಪಿ ರೈಟ್ ಬರಬಾರ್ದು ಅಂತ. ನನಗೆ ಆ ರೀತಿ ನಾನು ಮಾಡಬಾರ್ದು, ತಪ್ಪಾಯಿತು ಅಂದ್ರೆ ನಾವು ಎಷ್ಟು ಕಂಟೆಂಟನ್ನು ನಮ್ಗೆ ಯಾವಾಗ ಫ್ರೀ ಟೈಮಲ್ಲಿ ಇರುತ್ತೋ ಈ ಥರ ನಾವು ಮಾಡ್ಕೋತಾ ಹೋದ್ರೆ ಯಾವುದೇ ತಪ್ಪಿಲ್ಲ ಅಂತ ಹೇಳಿ ಗೊತ್ತಾಯಿತು. ಅವರು ಇನ್ನೊಬ್ಬರು ನೋಡಿ ಇನ್ಸ್ಪೈರ್ ಆಗಿರ್ತಾರೆ, ನಾವು ಅವ್ರು ನೋಡಿ ಇನ್ಸ್ಪೈರ್ ಆಗ್ತೀವಿ, ನಮ್ಮ ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗ್ಬೋದು. ಅದಕ್ಕಾಗಿ ಫ್ರೆಂಡ್ಸ್ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಕತೆ ನೀವು ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಯಾವುದೇ ಇಷ್ಟ ಆಗುತ್ತೋ ಆ ವಿಡಿಯೋಸನ್ನು ನೋಡಿ ಅದ್ರಿಗಿಂತ ನಿಮ್ಮದು ಓನಲ್ಲಿ ಏನಾದರೂ ಮಿಕ್ಸ್ ಮಾಡಿ ದಿನ ಒಂದೊಂದು ವಿಡಿಯೋಸನ್ನು ಮಾಡಿ ಹಾಕಿ ಗ್ರೋ ಅಪ್ ಆಗಿ. ನಾನು ಅದೇ ರೀತಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ನಂದು ಓನ್ಗೆ ಏನು ಗೊತ್ತಿತ್ತೋ ಅದನ್ನು ಶೇರ್ ಮಾಡ್ತೀನಿ. ನನಗೇನಾದರೂ ವಿಡಿಯೋಸ್ ನೋಡಿ ಅದರಲ್ಲಿ ನಂದೊಂದು ಸ್ವಲ್ಪ ಓನ್ ಏನಾದರೂ ಮಿಕ್ಸ್ ಮಾಡಿ ನಾನು ಕಂಟೆಂಟನ್ನು ಮಾಡ್ತೀನಿ. ಫಸ್ಟಿಗೆ ನಾವು ಕಂಟೆಂಟ್ ಕ್ರಿಯೇಟ್ ಮಾಡಿ ಡೈಲಿ ಅಪ್ಡೇಟ್ ಮಾಡ್ಕೋದೆ ನನಗೂ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಅಂದರೆ ಯಾವ್ದು ಕಂಟೆಂಟ್ ಹುಡುಕಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು ಇಷ್ಟು ದಿನ. ಬಟ್ ನನಗೆ ಇವಾಗ ಹಾಗೇನಿಲ್ಲ ಫ್ರೆಂಡ್ಸ್, ನಾವು ಒಂದು ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಬೇಕಂತಾರಲ್ಲ ಆ ರೀತಿ ಸ್ಮಾರ್ಟ್ ವರ್ಕ್ ಮಾಡಿ ಯೂಟ್ಯೂಬ್ನಲ್ಲಿ ಗ್ರೋ ಅಪ್ ಆಗ್ಬೋದು ಅಂತ ಹೇಳಿ ಗೊತ್ತಾಗಿದೆ. ಈ ಒಂದು ಐಡಿಯಾ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಗ್ರೋ ಅಪ್ ಮಾಡಲಿಕ್ಕೆ ನೀವು ಹೆಲ್ಪ್ ಮಾಡಿ. ನಾನು ನಿಮಗೆ ಅದೇ ರೀತಿ ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಗ್ರೋ ಅಪ್ ಮಾಡೋದು ತುಂಬಾ ಅವಶ್ಯಕತೆ ಆಗಿದೆ. ಸುಮಾರು 2 ವರ್ಷದಿಂದ ನನಗೆ ಇದು ನಂದು ಜರ್ನಿ ಲ್ಯಾಕ್ ಆಗಲಿಕ್ಕೆ ಇದನ್ನೇ ಕಾರಣ ಆಯಿತು. ನನಗೆ ದಿನ ಕಾನ್ಸೆಪ್ಟ್ ಏನಂತ ಹುಡುಕಬೇಕು ಅಂತ ಹೇಳೋಕ್ಕೆ ತುಂಬ ವಿಚಾರ ಮಾಡಿ ನನಗೆ ಅದೊಂದು ಕಾನ್ಸೆಪ್ಟ್ ಸಿಕ್ಕಾಗೆ ನಮ್ಮ ಸೌಜು ನನಗೆ ಸಪೋರ್ಟ್ ಕೊಡಲಾರ್ದೆ, ನನಗೆ ಒಂದೊಂದು ಸಲ ಬೇರೆ ಕಡೆ ಹೋದಾಗೆ ನನಗೆ ವೀಡಿಯೋಸ್ ಮಾಡಲಿಕ್ಕಾಗಲ್ಲ. ನಾನು ತುಂಬಾ ಅಪ್ಸೆಟ್ ಆಗಿದ್ದೀನಿ. ಅಂಥ ಕಂಟೆಂಟನ್ನು ಎಷ್ಟೋ ಸಲ ನನಗೆ ಕಂಟೆಂಟ್ ಸಿಕ್ಕಿದ್ರೆ ನಾನು ಕಳ್ಕೊಂಡಿದ್ದೀನಿ. ಅದಕ್ಕೆ ನಾನು ಯಾವಾಗ ಟೈಮ್ ಸಿಗುತ್ತೋ ಆ ಕಾನ್ಸೆಪ್ಟನ್ನು ತೊಗೊಂಡು ಇವಾಗ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನೀವು ಹಾಗೆ ಮಾಡಿ, ಯಾವುದೇ ರೀತಿ ಭಯ ಬೇಡ ಫ್ರೆಂಡ್ಸ್. ವಿಡಿಯೋಸ್ ಮಾಡಲಿಕ್ಕೆ ನಿಮ್ಗೆ ಯಾವಾಗ ಓನ್ ಆಗಿ ಮಾಡಬೇಕನ್ನಿಸ್ತೋ ಅವಾಗ ಅದನ್ನು ಮಾಡಿ. ಯಾವಾಗ ಕಾಪಿ ರೈಟ್ ಅಂತಂದರೆ ಕಾಪಿ ಮಾಡಬೇಕಂತ ಆ ರೀತಿ ಎಕ್ಸಾಮ್ನಲ್ಲಿ ಡಿಟ್ ಟು ಡಿಟ್ ಬರೆಯೋದಂತೆ ಹಾಗಿಲ್ಲ. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ನೀವು ಬೇರೆಯವ್ರು ನೋಡಿ ಕಾಪಿ ಹೊಡೆದ್ರು ನಿಮ್ದು ಅಕ್ಷರನೇ ಚೇಂಜ್ ಇರುತ್ತೆ, ಅವ್ರದ್ದು ಅಕ್ಷರನೇ ಚೇಂಜ್ ಇರುತ್ತೆ, ಅವ್ರ ಪೆನ್ನೇ ಚೇಂಜ್ ಇರುತ್ತೆ, ನಿಮ್ಮ ಪೆನ್ ಚೇಂಜ್ ಇರುತ್ತೆ. ಅಂದರೆ ಡಿಫ್ರೆನ್ಸ್ ಆಗಿ ನಿಮಗೆ ಮಾರ್ಕ್ಸು ಬೀಳಬಹುದು. ಒಂದೊಂದ್ಸಲ ಜಾಸ್ತಿ ಅದನ್ನೇ ಮಾಡ್ಲಿಕ್ಕೆ ಹೋಗಬೇಡಿ. ಅಂದರೆ ಒಂದು ಸ್ವಲ್ಪ ಐಡಿಯಾ ತೊಗೊಂಡು ನೀವೇ ಓನ್ ಬರೆದ್ರೆ ನಿಮಗೆ ಎಕ್ಸಾಮ್ನಲ್ಲಿ ಹೇಗೆ ಪಾಸ್ ಆಗ್ತಿರೋ ಅದೇ ರೀತಿ ಯೂಟ್ಯೂಬ್ನಲ್ಲಿನೂ ಪಾಸ್ ಆಗ್ಬೋದು ಅಂತ ಹೇಳಿ ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ಲಾಗ್ ಇವಾಗ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಲಾಗ್ಗೆ ಮತ್ತೊಂದು ಇನ್ಫಾರ್ಮೇಷನ್ ಅಥವಾ ಮತ್ತೊಂದು ಹೊಸ ರೀತಿ ಕಂಟೆಂಟ್ನಿಂದ ಸಿಗ್ತೀನಿ ಅಂತ ಹೇಳ್ತಾ ಈ ಲಾಗನ್ನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ನಮಸ್ಕಾರ.